ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದು. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ನ ಸಂಪರ್ಕಿಸಬಹುದು. ಪ್ರತಿನಿತ್ಯ ನಡೆಯುವಂತಹ ಮಧ್ಯರಾತ್ರಿಯಲ್ಲಿ ಹಾಗೂ ಸಂಜೆಯಲ್ಲಿ ಮತ್ತು ಬೈಬಲ್ ಸ್ಟಡಿಗೆ, ಕುಟುಂಬ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು ಹಾಗೂ ಗುಂಪುಗಳನ್ನು ಸಂಪರ್ಕಿಸಬಹುದು. ಕರ್ತನು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಕರ್ತನನ್ನು ಹುಡುಕಿರಿ. ನೀವು ಆತನನ್ನು ಹುಡುಕುವುದಾದರೆ ಆತನು ನಿಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ. ಈ ದಿನದಲ್ಲಿ ನೋಡುವುದಾದರೆ, ಸತ್ಯವೇದದಲ್ಲಿ ಅನೇಕ ಭಕ್ತರು ಅನೇಕ ವಿಧವಾಗಿ ದೇವರನ್ನ ಹುಡುಕುವವರಾಗಿದ್ದಾರೆ. ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂತ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ನಾವು ಸ್ತೋತ್ರ, ಸ್ತುತಿ, ಆರಾಧನೆ, ವಂದನೆಗಳನ್ನು ಸಲ್ಲಿಸೋರಾಗಿದ್ದೇವೆ. ವಿಶೇಷವಾಗಿ ದೇವರೇ, ಈ ದಿನದಲ್ಲಿ ವಾಕ್ಯಗಳನ್ನು ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ, ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್ ಆಮೇನ್. ದೇವರನ್ನು ಸತ್ಯವೇದದಲ್ಲಿ ಅನೇಕ ವಿಧವಾಗಿ ಹುಡುಕುವುದನ್ನು ನಾವು ನೋಡಬಹುದಾಗಿದೆ. ಒಬ್ಬೊಬ್ಬ ಭಕ್ತರಿಗೂ ಒಂದೊಂದು ರೀತಿಯಾದ ಅನುಭವಗಳನ್ನ ನಾವು ಕಾಣಬಹುದಾಗಿದೆ. ಅರಸನಾದ ಆಸನು ದೇವರನ್ನ ಪೂರ್ಣ ಹೃದಯದಿಂದ ಹುಡುಕಿದನು. ಅರಸನಾದ ದಾವೀದನು ದೇವರನ್ನ ಮುಂಜಾನೆಯಲ್ಲಿ ಹುಡುಕಿದನು. ಹಾಗೆ ಯೆಹೋಶುವ ಪಾಟನು ಉಪವಾಸದಿಂದ ದೇವರನ್ನ ಹುಡುಕಿದನು. ಮತ್ತೆ ನೋಡುವುದಾದರೆ, ಆತನು ಸಿಕ್ಕುವ ಕಾಲದಲ್ಲಿ ಆತನನ್ನು ಹುಡುಕಿದಂಥ ಏಷಾಯನನ್ನ ಕಾಣಬಹುದು. ಹಾಗೆ ಕಣ್ಣೀರಿನಿಂದ ಹುಡುಕಿದಂಥ ಮಗ್ದಳ ಮರಿಯಳು. ಈ ದಿನದಲ್ಲಿ ನಾವು ಕಣ್ಣೀರಿನಿಂದ ಹುಡುಕಿದಂಥ ಮಗ್ದಳ ಮರಿಯಳ ಕುರಿತಾಗಿ ನಾವು ನೋಡೋಣ. ಹೌದು, ಅನೇಕ ಸಮಯದಲ್ಲಿ ನಾವು ಕರ್ತನನ್ನ ಹುಡುಕುವಾಗ ನಮ್ಮ ಕಣ್ಣುಗಳಲ್ಲಿ ನೀರು ಬರುವಂಥದ್ದಾಗಿದೆ. ಯಾಕೆಂದರೆ ನಮ್ಮ ಜೀವಿತದಲ್ಲಿರುವಂಥ ಪ್ರಯಾಸ, ವೇದನೆ, ನೋವು, ಸಂಕಟ ಎಷ್ಟೇ ಮನುಷ್ಯನ ಬಳಿಯಲ್ಲಿ ಹೇಳಿಕೊಂಡರೂ ಅದು ಅರ್ಥ ಆಗೋದಿಲ್ಲ. ಕೆಲವೊಮ್ಮೆ ಮನುಷ್ಯರು ನಮ್ಮನ್ನು ಸಂತೈಸುವುದನ್ನು ಬಿಟ್ಟು ನಮ್ಮನ್ನು ಆಡಿಕೊಳ್ತಾರೆ, ನಮ್ಮನ್ನು ನೋಯಿಸ್ತಾರೆ, ಚುಚ್ಚು ಮಾತುಗಳಿಂದ ನಮ್ಮನ್ನು ನೋಯಿಸುವವರಾಗಿದ್ದಾರೆ. ಆದರೆ ದೇವರ ಸಮ್ಮುಖದಲ್ಲಿ ದೇವರನ್ನು ನಾವು ಕಣ್ಣೀರಿನಿಂದ ಹುಡುಕುವಾಗ ದೇವರೆಂದಿಗೂ ನಮ್ಮ ಕಣ್ಣೀರನ್ನು ಕಂಡು ಬೇಸರಗೊಳ್ಳೋದಿಲ್ಲ. ಮನುಷ್ಯನ ಬಳಿಯಲ್ಲಿ ನೀವು 1 ಸಲ 2 ಸಲ 3ನೇ ಸಲ ನೀವು ಕಣ್ಣೀರು ಹಾಕುವುದಾದರೆ ನೆಕ್ಸ್ಟ್ ಟೈಮ್ ನೀವು ದಾರಿಯಲ್ಲಿ ಸಿಕ್ಕುವಾಗಲೇ ನಿಮ್ಮನ್ನು ಕಂಡರೂ ಕಾಣದೆ ಓರೆಯಾಗಿ ಹೋಗುವವರಾಗಿದ್ದಾರೆ. ಆದರೆ ಕಣ್ಣೀರಿನಿಂದ ಕರ್ತನ ಸಮ್ಮುಖದಲ್ಲಿ ದೇವರನ್ನು ನಾವು ಹುಡುಕುವಾಗ ಎಂದಿಗೂ ಆತನು ನಮ್ಮ ಕಣ್ಣೀರನ್ನು ತಿರಸ್ಕರಿಸುವುದಿಲ್ಲ. ಮರಿಯಳು ಎಂಬ ಹೆಸರಿಗೆ ಅರ್ಥ ಏನೆಂಬುದಾಗಿ ನೋಡುವುದಾದರೆ ಕಣ್ಣೀರು ಎಂಬುದಾಗಿ. ಮಗ್ದಳ ಮರಿಯಳು ಕರ್ತನನ್ನ ಕಣ್ಣೀರಿನಿಂದ ಹುಡುಕಿ ಪುನರುತ್ಥಾನ ಹೊಂದಿದ್ದ ಸ್ವಾಮಿಯನ್ನ ಮೊಟ್ಟ ಮೊದಲಿಗೆ ಕಂಡುಕೊಂಡಳು. ಅವಳಲ್ಲಿದ್ದಂಥ 7 ದೆವ್ವಗಳು ಕರ್ತನು ಬಿಡಿಸಿ ಅವಳನ್ನು ವಿಮೋಚಿಸಿದ್ದರಿಂದ ಅವಳು ಯಾವಾಗಲೂ ಕರ್ತನನ್ನೇ ಹುಡುಕೋಳಾಗಿದ್ದಳು. ಎಷ್ಟೇ ಜನರಿದ್ದರೂ ಕೂಡ ಆಕೆಯ ಮನಸ್ಸು, ಆಕೆಯ ಕಣ್ಣುಗಳು ಯೇಸುವನ್ನು ಮಾತ್ರ ಹುಡುಕುವಂಥದ್ದಾಗಿತ್ತು. ಅದಕ್ಕೆ ಯೇಸು ಸ್ವಾಮಿ ಸಮಾಧಿಯಲ್ಲಿ ಇಡಲ್ಪಟ್ಟ ನಂತರ ವಾರದ ಮೊದಲನೆಯ ದಿನದಲ್ಲಿ ಮಗ್ದಳ ಮರಿಯಳು ಮುಂಜಾನೆ ಇನ್ನೂ ಮೊಬ್ಬಿರುವಾಗಲೇ ಸಮಾಧಿಯ ಬಳಿಗೆ ಬಂದು ಕಲ್ಲು ಅಲ್ಲಿಂದ ತೆಗೆದಿರುವುದನ್ನು ಕಂಡಳು ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 1ನೇ ವಚನದಲ್ಲಿ ಕಾಣಬಹುದಾಗಿದೆ. ಮರಿಯಳು ಹೊರಗೆ ಸಮಾಧಿಯ ಬಳಿಯಲ್ಲಿ ಅಳುತ್ತಾ ನಿಂತಿದ್ದಳು ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡಬಹುದು. ಕರ್ತನನ್ನ ಕಣ್ಣೀರಿನೊಂದಿಗೆ ಹುಡುಕಲು ಮಗ್ದಳ ಮರಿಯಳು ನಮಗೆ ಕಲಿಸೋಳಾಗಿದ್ದಾಳೆ. ಮಗ್ದಳ ಮರಿಯಳ ಜೀವಿತದಿಂದ ನಾವು ಕಲಿತುಕೊಳ್ಳಬಹುದಾದ ಬಹುಮುಖ್ಯ ಪಾಠ ಏನಂದ್ರೆ, ದೇವರನ್ನ ನಾವು ಕಣ್ಣೀರಿನಿಂದ ಹುಡುಕಬೇಕು. ನಮ್ಮ ಜೀವಿತದಲ್ಲಿ ಗತಕಾಲದಲ್ಲಿ ನಮ್ಮ ಪಾಸ್ಟ್ ಏನೇ ಆಗಿರಲಿ, ಆದರೆ ಯೇಸು ನಮ್ಮ ಜೀವಿತಕ್ಕೆ ಬಂದ ನಂತರ, ಯೇಸು ನಮ್ಮ ಜೀವಿತವನ್ನು ಬದಲಿಸಿದ ನಂತರ ನಮ್ಮ ಜೀವಿತದಲ್ಲಿ ಯಾವಾಗಲೂ ನಾವು ಯಾರನ್ನು ಹುಡುಕಬೇಕು ಗೊತ್ತಾ? ಕರ್ತನನ್ನು ಹುಡುಕಬೇಕು. ಕೆಲವೊಮ್ಮೆ ನಮ್ಮ ಜೀವಿತದಲ್ಲಿ ನಮ್ಮ ಪರಿಸ್ಥಿತಿಗಳು ಸರಿ ಇಲ್ಲದೆ ಇರುವಾಗ ನಾವೆಷ್ಟೋ ಸಮಯದಲ್ಲಿ ದೇವರನ್ನ ಹುಡುಕ್ತೇವೆ. ನಮ್ಮನ್ನು ಎಲ್ಲರೂ ತಿರಸ್ಕರಿಸಲ್ಪಟ್ಟಿರುವಾಗ, ಎಲ್ಲರೂ ತಳ್ಳಿರುವಾಗ ನಾವು ದೇವರನ್ನು ಹುಡುಕ್ತೇವೆ. ಆದರೆ ನಾವೊಂದು ದೇವರು ನಮ್ಮನ್ನು ಆಶೀರ್ವದಿಸಿ ಒಂದು ಸ್ಥಾನದಲ್ಲಿ ನಮ್ಮನ್ನು ನಿಲ್ಲಿಸಿದಾಗ ಆ ಸಮಯದಲ್ಲೂ ನಾವು ಕರ್ತನನ್ನು ಹುಡುಕೋರಾಗಿದ್ದೇವಾ? ನೋಡಿ, 7 ದೆವ್ವಗಳಿಂದ ಬಾಧಿಸಲ್ಪಟ್ಟಂತಹ ಸ್ತ್ರೀ ಈಕೆ ಆಗಿದ್ದಳು. ಇವಳು ವಿಮೋಚಿಸಲ್ಪಟ್ಟ ನಂತರವೂ ಯಾವಾಗಲೂ ದೇವರನ್ನೇ ಹುಡುಕೋಳಾಗಿದ್ದಳು. ನಾವಿವತ್ತು ಬಿಡುಗಡೆ ಹೊಂದಿಕೊಳ್ತೇವೆ, ಎಷ್ಟೋ ಜನರು ಬಿಡುಗಡೆನ ಹೊಂದಿಕೊಳ್ತಾರೆ, ಆದರೆ ಯೇಸು ಸ್ವಾಮಿಯನ್ನ ಹುಡುಕೋದಿಲ್ಲ.
ಬಿಡುಗಡೆ ಹೊಂದಿಕೊಂಡು ಆಶೀರ್ವದಿಸಲ್ಪಟ್ಟ ಮೇಲೆ ಯಾರೆಲ್ಲ ತಿರಸ್ಕರಿಸಿರ್ತಾರೋ ಆ ಜನರೆಲ್ಲ ತಿರುಗಿ ಬರುವಾಗ ಆ ಜನರನ್ನೇ ಹೆಚ್ಚು ಪ್ರೀತಿಸ್ತಾರೆ, ಆ ಜನರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. ಒಂದು ವಿಷಯವನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಮ್ಮನ್ನು ಪ್ರೀತಿಸುವುದು, ನಾವು ಎಂತಹ ಪರಿಸ್ಥಿತಿಯಲ್ಲಿದ್ದರೂ ಕೂಡ, ಎಂತಹ ಕಠಿಣವಾದಂತಹ ಹಾದಿಯಲ್ಲಿ ನಡೆಯುವಾಗಲೂ ನಮ್ಮ ವೇದನೆ, ನಮ್ಮ ನೋವು, ಸಂಕಟ ಎಲ್ಲದರಲ್ಲೂ ಜೊತೆಗಿರುವುದು ನಮ್ಮ ದೇವರಾಗಿದ್ದಾನೆ ಯೇಸು ಕ್ರಿಸ್ತನು. ಆತನನ್ನು ನಾವು ಎಂದಿಗೂ ಮರೆಯಬಾರದು. ಆತನು ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳನ್ನು ನಾವು ಎಂದಿಗೂ ಮರೆಯಬಾರದು. ಕೆಲವೊಮ್ಮೆ ನಮಗೆ ಕೆಲವೊಂದು ಆಶೀರ್ವಾದ ಸಿಕ್ಕುವಾಗ ದೇವರನ್ನು ಎಷ್ಟೋ ಸ್ಥಳಗಳಲ್ಲಿ ನಾವು ಮರೆತು ಹೋಗ್ತೇವೆ, ಎಷ್ಟೋ ಸ್ಥಳಗಳಲ್ಲಿ ಬಿಟ್ಟು ಬಿಡ್ತೇವೆ. ಮನುಷ್ಯನಿಗೋಸ್ಕರ, ಪೊಸಿಷನ್ಗೋಸ್ಕರ, ಸಂಬಂಧಿಕರ ಮಧ್ಯದಲ್ಲಿ ಅಯ್ಯೋ ಸಂಬಂಧಿಕರು ಏನೆಂಬುದಾಗಿ ಹೇಳ್ತಾರೆ ಎಂಬುದಕ್ಕೋಸ್ಕರವಾಗಿ ಎಷ್ಟೋ ಸಮಯದಲ್ಲಿ ನಾವು ಇಜ್ಜೋಡಾಗ್ಬಿಡ್ತೇವೆ, ರಾಜಿ ಜೀವಿತವನ್ನು ನಡೆಸ್ತೇವೆ. ಆದರೆ ಮಗ್ದಳ ಮರಿಯಳ ಜೀವಿತದಲ್ಲಿ ನೋಡ್ರಿ, ಆಕೆ ತನ್ನ ಜೀವಿತದಲ್ಲಿ ಬಿಡುಗಡೆ ಹೊಂದಿಕೊಂಡ ನಂತರವೂ ದೇವರನ್ನ ಹುಡುಕ್ತಾ ಇದ್ದಾಳೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ದೇವರನ್ನ ನೀವು ಹುಡುಕ್ತಾ ಇದ್ದೀರಾ? ನಿಮ್ಮ ಜೀವಿತದಲ್ಲಿ ನೀವು ದೇವರನ್ನ ಸರಿಯಾಗಿ ಹುಡುಕುವವರಾಗಿದ್ದೀರಾ? ಎಷ್ಟೋ ಉಪಕಾರ ದೇವರಿಂದ ಹೊಂದಿಕೊಂಡಿದ್ದೀರಾ, ಎಷ್ಟೋ ಆಶೀರ್ವಾದ ದೇವರಿಂದ ಹೊಂದಿಕೊಂಡಿದ್ದೀರಾ, ಎಷ್ಟೋ ಸಹಾಯ ನೀವಿಂದು ನಿಂತಿರುವುದೇ ಆತನ ಬಲದಿಂದ, ಆತನ ಕೃಪೆಯಿಂದ. ಅದನ್ನು ಮರೆತು ಎಷ್ಟೋ ಜನರು ಇಂದು ಲೋಕದ ಕಾರ್ಯವನ್ನ ಹಾಗೆ ಜನರನ್ನ ಮೆಚ್ಚಿಸ್ಲಿಕ್ಕಾಗಿ ಜೀವಿಸೋರಾಗಿದ್ದಾರೆ. ಈ ಸ್ವಭಾವಗಳನ್ನು ಬದಲಿಸಿಕೊಳ್ಳಿರಿ. ಮರಿಯಳ ಜೀವಿತದಲ್ಲಿ ಕರ್ತನನ್ನ ಯಥಾರ್ಥವಾಗಿ ಹುಡುಕಿದಳು. ಎರಡನೇದಾಗಿ ನೋಡುವುದಾದರೆ, ದೇವರನ್ನ ಕಣ್ಣೀರಿನಿಂದ ಹುಡುಕುವುದನ್ನು ಈ ಮಗ್ದಳ ಮರಿಯಳು ನಮಗೆ ಕಲಿಸೋಳಾಗಿದ್ದಾಳೆ. ಯೇಸು ಸ್ವಾಮಿ ಸೀಮೋನ ಮನೆಯಲ್ಲಿದ್ದಾಗ ಒಬ್ಬ ಸ್ತ್ರೀಯು ಯೇಸು ಸ್ವಾಮಿಯ ಪಾದಗಳನ್ನ ಕಣ್ಣೀರಿನಿಂದ ಒದ್ದೆ ಮಾಡಿದಳು ಎಂಬುದಾಗಿ ನೋಡುತ್ತೇವೆ. ಸತ್ಯವೇದ ಪಂಡಿತರ ಒಂದು ಅಭಿಪ್ರಾಯದ ಪ್ರಕಾರ, ಅಭಿಪ್ರಾಯ ಅಷ್ಟೇ, ಅವಳೇ ಅಂತ ಅಲ್ಲ, ಈ ಮರಿಯಳೇ ಆಗಿರಬಹುದು ಎಂಬುವ ಒಂದು ಅಭಿಪ್ರಾಯ ಇದೆ. ಆತನ ಪಾದವನ್ನ ಜಟ್ಟಾ ಮಾಂಸಿ ಎಂಬ ತೈಲವನ್ನ ಹಚ್ಚಿ ತನ್ನ ತಲೆ ಕೂದಲಿಂದ ಒರೆಸಿದಳು ಎಂಬುದಾಗಿ ನೋಡ್ತೇವೆ. ಯಾವ ಮನುಷ್ಯನಿಗೆ ಕಣ್ಣೀರು ಬರ್ತದೆ ಎಂಬುದಾಗಿ ನೋಡುವುದಾದರೆ, ಜಜ್ಜಲ್ಪಟ್ಟ ಮುರಿದ ಹೃದಯದಿಂದ ಮಾತ್ರ ಕಣ್ಣೀರು ಬರುವುದಕ್ಕೆ ಸಾಧ್ಯ. ಕಣ್ಣೀರಿನಿಂದ ಆತನನ್ನ ಹುಡುಕುವುದಾದರೆ ಆತನು ಎಂದಿಗೂ ನಿಮ್ಮನ್ನ ತಳ್ಳುವುದಿಲ್ಲ. ಏಸು ಅವಳನ್ನು ನೋಡಿ, ಅಮ್ಮ ನೀನು ಯಾಕೆ ಅಳುತ್ತಿ ಎಂದು ಕೇಳುವುದನ್ನು ನೋಡ್ತೇವೆ. ಅವಳು ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಆತನನ್ನು ಎಲ್ಲಿ ಇಟ್ಟಿದ್ದಾರೋ ಗೊತ್ತಿಲ್ಲ ಅಂದಳು. ಏಸು ಆಕೆಗೆ ಮರಿಯಳೆ ಎಂದು ಹೇಳಲು ಆಕೆ ತಿರುಗಿಕೊಂಡು ರಬೂನಿ ಅಂದಳು. ರಬೂನಿ ಎಂಬುದಾಗಿ ನೋಡುವುದಾದರೆ ಗುರುವೇ ಎಂದು ಆ ಪದದ ಅರ್ಥವಾಗಿದೆ. ಕರ್ತನನ್ನ ಹುಡುಕಿರಿ. ಕರ್ತನನ್ನ ನೀವು ಹುಡುಕುವಾಗ ಆತನು ನಿಮಗೆ ಸಿಕ್ಕುವವನಾಗಿದ್ದಾನೆ. ಕಣ್ಣೀರಿನಿಂದ ಹುಡುಕಿರಿ. ಆತನನ್ನು ಕಾಣುವವರೆಗೂ ನಾವು ಆತನನ್ನೇ ಹುಡುಕ್ತಾ ಇರಬೇಕು. ಇವತ್ತು ಎಷ್ಟೋ ಜನರು ಪ್ರಯತ್ನಿಸ್ತಾ ಇದ್ದಾರೆ ಏನನ್ನೋ ಪಡೆದುಕೊಳ್ಬೇಕೆಂಬುದಾಗಿ. ದೇವರಿಂದ ನಾವು ಏನಾದರೂ ಪಡೆದುಕೊಳ್ಬೇಕು ಅಥವಾ ದೇವರಿಂದ ನಾವು ಏನಾದರೂ ಲಭಿಸಬೇಕೆಂಬುದಾಗಿರುವುದಾದರೆ ಎಷ್ಟೋ ಜನರು ಉಪವಾಸ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಹಾಗೆ ಅವರ ದಿವಸಗಳಲ್ಲಿ ಯಾವಾಗಲೂ ಕರ್ತನಲ್ಲಿ ಸಮಯ ಕಳೀತಾರೆ. ಆದರೆ ಅವರ ಅವಶ್ಯಕತೆಗಳು ತೀರಿದ ನಂತರವೂ ನೀವು ಪ್ರಾರ್ಥಿಸ್ತಾ ಇದ್ದೀರಾ? ನಿಮ್ಮಲ್ಲಿ ಒಂದು ಪ್ರಶ್ನೆ, ಆತನನ್ನು ನೀವು ಹುಡುಕ್ತಾ ಇದ್ದೀರಾ? ಬರೀ ನಿಮ್ಮ ಲೌಕಿಕವಾದ ಆಶೀರ್ವಾದಗಳಿಗೋಸ್ಕರವಾಗಿ ಅಲ್ಲ ಯೇಸು ಸ್ವಾಮಿ ಇರುವಂಥದ್ದು. ನಮ್ಮನ್ನು ನಿತ್ಯ ಜೀವಿತದೆಡೆಗೆ ನಡೆಸುವ ಆತನಾಗಿದ್ದಾನೆ. ಇಂದು ಕ್ರೈಸ್ತರಾದಂಥ ನಾವುಗಳು ಕೂಡ ಅನ್ಯರ ರೀತಿಯಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು, ಸೆಟಲ್ ಆಗಬೇಕು, ಆಸ್ತಿ ಮಾಡಬೇಕು, ಅಂತಸ್ತು ಮಾಡಬೇಕೆಂಬುದಾಗಿ ಅನೇಕ ವಿಷಯಗಳಲ್ಲಿ ದೇವರನ್ನು ಮರೆತು ಓಡ್ತಾ ಇದ್ದೇವೆ. ದೇವರ ಆಜ್ಞೆಗಳನ್ನು, ದೇವರ ವಾಕ್ಯವನ್ನು ಮರೆತು ಎಲ್ಲೆಲ್ಲಿಯೋ ನಮ್ಮ ಪ್ರಯಾಣಗಳನ್ನು, ತಪ್ಪಾದ ಮಾರ್ಗದಲ್ಲಿ ನಮ್ಮ ಪ್ರಯಾಣಗಳನ್ನು, ನಾವು ಇನ್ನೊಬ್ಬರನ್ನ ಮೆಚ್ಚಿಸಬೇಕು. ಎಷ್ಟೋ ಜನರು ಯೇಸು ಕ್ರಿಸ್ತನನ್ನು ನಂಬಿರೋರು ಸಂಬಂಧಿಕರನ್ನ ಮೆಚ್ಚಿಸಲು, ಬೇರೊಬ್ಬರನ್ನ ಮೆಚ್ಚಿಸಲು ಎಷ್ಟೋ ಆದಿಗಳಲ್ಲಿ, ತಪ್ಪಾದ ಆದಿಗಳಲ್ಲಿ ಓಡ್ತಾ ಇದ್ದಾರೆ. ಆದರೆ ಹೆಸರಿಗೆ ಮಾತ್ರ ವಿಶ್ವಾಸಿಗಳಾಗಿದ್ದಾರೆ. ಹಾಗಲ್ಲ. ನಾವು ಕರ್ತನನ್ನು ಯಥಾರ್ಥವಾಗಿ ಹುಡುಕಬೇಕು, ಕಣ್ಣೀರಿನಿಂದ ಹುಡುಕಬೇಕು. ಪರಮಗೀತೆಯಲ್ಲಿ ಶೂಲೇಮಿನವಳು ಆಪ್ತದಾತನನ್ನು ಹುಡುಕುವುದನ್ನು ನಾವು ಕಾಣ್ತೇವೆ. ರಾತ್ರಿಯಲ್ಲಿ ಹಾಸಿಗೆ ಮೇಲೆ ನನ್ನ ಪ್ರಾಣ ಪ್ರಿಯನನ್ನು ಹುಡುಕಿದೆನು, ಎಷ್ಟು ಹುಡುಕಿದರೂ ಸಿಕ್ಕಲಿಲ್ಲ. ನಾನೆದ್ದು ಊರಿನಲ್ಲಿ ತಿರುಗುವೆನು, ಬೀದಿಗಳಲ್ಲಿ ಚೌಕಗಳಲ್ಲಿ ನನ್ನ ಪ್ರಾಣ ಪ್ರಿಯನನ್ನು ಹುಡುಕುವೆನು ಎಂದುಕೊಂಡೆನು. ಎಷ್ಟು ಹುಡುಕಿದರೂ ಸಿಕ್ಕಲಿಲ್ಲ. ಊರಿನಲ್ಲೇ ತಿರುಗಾಡುವ ಕಾವಲುಗಾರನ ಕೈಗೆ ಸಿಕ್ಕಿದೆನು. ನನ್ನ ಪ್ರಾಣ ಪ್ರಿಯನನ್ನು ಕಂಡೀರಾ ಎಂದು ಅವರನ್ನು ವಿಚಾರಿಸಿದೆನು.
ಅವರನ್ನು ಬಿಟ್ಟು ಸ್ವಲ್ಪ ಹೊತ್ತಿನೊಳಗೆ ನನ್ನ ಪ್ರಾಣ ಪ್ರಿಯನನ್ನು ಕಂಡುಕೊಂಡು ಬಿಡದೆ ಹಿಡಿದುಕೊಂಡೇ ಹೋದನು ಎಂಬುದಾಗಿ ಪರಮಗೀತ 3ನೇ ಅಧ್ಯಾಯ 1 ಮತ್ತು 4ನೇ ವಚನ ಹೇಳ್ತದೆ. ನಾವು ಆತನನ್ನು ಹುಡುಕಬೇಕು. ಎಲ್ಲಿವರೆಗೂ ಹುಡುಕಬೇಕು ನೋಡಿ, ವಾಕ್ಯ ಹೇಳುವ ಪ್ರಕಾರ ಎಷ್ಟು ಹುಡುಕಿದ್ರೂ ಸಿಕ್ಕಲಿಲ್ಲ. ರಾತ್ರಿಯೆಲ್ಲ ಆಕೆ ಹುಡುಕ್ತಾ ಇದ್ದಾಳೆ. ರಾತ್ರಿಯೆಲ್ಲ ನೋಡಿ ಹುಡುಕುವಾಗಲೂ ಸಿಕ್ಕಿಲ್ಲ. ಮತ್ತೆ ಎಷ್ಟು ಹುಡುಕಿದರೂ ಊರಿನಿಂದ ಹೊರಗೆ ಬರ್ತಾ ಇದ್ದಾಳೆ, ಬೀದಿಗಳಲ್ಲಿ ಚೌಕಗಳಲ್ಲಿ ಹುಡುಕಿ ಮತ್ತೆ ಅನೇಕರನ್ನ ವಿಚಾರಿಸ್ತಾ ಇದ್ದಾಳೆ. ಆದರೂ ಕೂಡ ಸಿಕ್ಕಲಿಲ್ಲ. ಆದರೆ ಅವಳು ಹುಡುಕಿ ಹೋಗುವಾಗ ಸ್ವಲ್ಪ ಹೊತ್ತಿನೊಳಗೆ ಆಕೆಯ ಪ್ರಾಣಪ್ರಿಯನನ್ನು ಕಂಡುಕೊಂಡ ನಂತರ ಕಂಡುಕೊಂಡೆ ಅಂತ ಸಂತೋಷವಾಗಿ ಹೋಗಲಿಲ್ಲ, ಕಂಡುಕೊಂಡು ಬಿಡದೆ ಹಿಡಿದುಕೊಂಡೇ ಹೋದೆನೆಂಬುದಾಗಿ ಹೇಳುವುದನ್ನು ನೋಡ್ತೇವೆ. ನಾವು ಎಷ್ಟೋ ಜನರು ಕಂಡುಕೊಳ್ತೇವೆ, ಹುಡುಕ್ತೇವೆ. ಕಂಡುಕೊಂಡ ನಂತರ ಆತನಲ್ಲಿಯೇ ನಡೆಯುವಂಥ ಅಭ್ಯಾಸ ಇದೆಯಾ? ಅನೋಕನು ತನ್ನ ಜೀವಿತ ಕಾಲವೆಲ್ಲ ಕರ್ತನೊಟ್ಟಿಗೆ ನಡೆದನು. ಇಂದು ನಾವು ನಡೆಯುವವರಾಗಿದ್ದೇವಾ? ನಮಗೇನಾದರೂ ಸಮಸ್ಯೆ ಬರುವಾಗ ಮಾತ್ರ ಅಲ್ಲ ದೇವರನ್ನ ಹುಡುಕೋದು, ಎಲ್ಲ ಸಮಯದಲ್ಲೂ ಹುಡುಕಬೇಕು. ಎಲ್ಲ ಸಮಯದಲ್ಲೂ ಹುಡುಕಿ ಆತನನ್ನು ಕಂಡುಕೊಂಡ ನಾವು ಆತನೊಟ್ಟಿಗೆ ನಡೆಯಬೇಕು, ಬಿಡದೆ ಹಿಡಿದುಕೊಂಡೇ ಆತನೊಟ್ಟಿಗಿರಬೇಕು. ಹಾಗೆ ಇರುವಾಗ ಮಾತ್ರವೇ ನಿಶ್ಚಯವಾಗಿ ಆ ಪರಿಪೂರ್ಣವಾದ ಆತನ ಸಮ್ಮುಖದಲ್ಲಿರುವ ಪರಿಪೂರ್ಣವಾದ ಸಂತೋಷ, ಆತನಲ್ಲಿರುವಂಥ ಪರಿಪೂರ್ಣವಾದ ಸಮಾಧಾನ, ಶಾಂತಿ, ಸೌಖ್ಯ, ಹಾಗೆ ಆತನ ಪರಲೋಕ ರಾಜ್ಯಕ್ಕೆ ಸೇರುವಂಥ ಭಾಗ್ಯವನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ನಮ್ಮ ಜೀವಿತದಲ್ಲಿ ಯೇಸುವನ್ನು ಕಂಡುಕೊಂಡಿದ್ದೇವೆ ನಿಜ, ಆದರೆ ಕಂಡುಕೊಂಡು ಆತನನ್ನು ಬಿಡದೆ ಹಿಂಬಾಲಿಸ್ತಾ ಇದ್ದೇವಾ? ಆತನನ್ನು ನಾವು ಅಂಟಿಕೊಂಡಿದ್ದೇವಾ? ಎಷ್ಟೋ ಜನರು ಇವತ್ತು ಯಾವುದ್ಯಾವುದೋ ವಿಷಯಗಳಿಗೆ ಅಂಟಿಕೊಂಡಿದ್ದಾರೆ. ಯವನಸ್ಥರನ್ನು ನೋಡುವುದಾದರೆ ಅನೇಕ ಪಾಪದ ಕಾರ್ಯಗಳಿಗೆ, ಕುಡಿತಕ್ಕೆ, ಬೇಡವಾದಂಥ ಸಂಬಂಧಗಳಿಗೆ, ಫೋನ್ಗಳಿಗೆ ಅಂಟಿಕೊಂಡಿದ್ದಾರೆ. ಇನ್ನು ಕೆಲವರು ಹಣಕ್ಕೆ ಅಂಟಿಕೊಂಡಿದ್ದಾರೆ, ಇನ್ನು ಕೆಲವರು ಅಧಿಕಾರಕ್ಕೆ ಅಂಟಿಕೊಂಡಿದ್ದಾರೆ. ಯೇಸುವನ್ನು ಅಂಟಿಕೊಳ್ಳಿರಿ, ಯೇಸುವನ್ನು ಹಿಂಬಾಲಿಸಿರಿ, ಯೇಸುವನ್ನು ಕಂಡುಕೊಂಡು ಆತನೊಟ್ಟಿಗೆ ಹಿಡಿದುಕೊಳ್ಳಿರಿ. ಯಾಕೋಬನು ತನ್ನ ಜೀವಿತದಲ್ಲಿ ನೋಡುವುದಾದರೆ ಹಿಂದೆ ಲಾಭಾನನು ಬರ್ತಾ ಇದ್ದಾನೆ, ಮುಂದೆ ಆತನನ್ನು ಎದುರುಗೊಳ್ಳಲು ತನ್ನ ಅಣ್ಣನಾದ ತಾನು ಮೋಸಗೊಳಿಸಿ ಬಂದಂಥ ಏಸಾವನು ಆತನನ್ನು ಎದುರುಗೊಳ್ಳಲಿಕ್ಕೆ ಬರ್ತಾ ಇದ್ದಾನೆ. ಈಗ ಯಾಕೋಬನಿಗೆ ಏನು ಮಾಡಬೇಕೆಂಬುದಾಗಿ ತಿಳಿತಾ ಇಲ್ಲ. ಆದರೆ ಅವನು ರಾತ್ರಿಯೆಲ್ಲ ದೇವರ ಸಂಗಡ ಹೋರಾಡಿದನು. ರಾತ್ರಿಯೆಲ್ಲ ಒಬ್ಬನಾಗಿ ದೇವರ ಸಂಗಡ ಆತನು ಹೋರಾಡಿ ಗೆದ್ದಂಥ ಮನುಷ್ಯನು ಎಂಬುದಾಗಿ ಕರೆಸಿಕೊಂಡನು. ಆತನು ಕರ್ತನನ್ನು ಸಂಧಿಸಿದ್ದು ಮಾತ್ರ ಅಲ್ಲ, ಸಂಧಿಸಿದ ನಂತರ ನೀನು ನನ್ನನ್ನು ಆಶೀರ್ವದಿಸದೆ ನಾನು ನಿನ್ನನ್ನು ಬಿಡೋದೇ ಇಲ್ಲ, ನೀನು ಈ ಗಳಿಗೆಯಲ್ಲಿ ನನ್ನನ್ನು ಆಶೀರ್ವದಿಸಲೇಬೇಕು ಎಂಬುದಾಗಿ ಹೋರಾಡಿದನು. ಇಂದು ನಾವು ಹೇಗೆ ಹೋರಾಡ್ತಾ ಇದ್ದೇವೆ? ಸ್ವಲ್ಪ ಸಮಯದಲ್ಲಿ ಪ್ರಾರ್ಥನೆ ಮಾಡಿದ ತಕ್ಷಣವೇ ನಮಗೆ ಉತ್ತರ ಸಿಕ್ಕಬೇಕು, ಸ್ವಲ್ಪ ಸಮಯ ಹುಡುಕಿದ ತಕ್ಷಣವೇ ನಾವು ಉತ್ತರ ಸಿಕ್ಬಿಡ್ಬೇಕು. ಹಾಗೆ ಸಿಕ್ಕಲಿಲ್ಲ ಅಂದರೆ ಬೇರೆ ಬೇರೆ ಆಲ್ಟರ್ನೇಟಿವ್ ಅಂದರೆ ಬೇರೆ ಬೇರೆ ಕಾರ್ಯಗಳನ್ನು ನಾವು ಇಟ್ಟುಕೊಂಡಿರ್ತೇವೆ, ಆಲೋಚನೆಗಳನ್ನು ಇಟ್ಟುಕೊಂಡಿರ್ತೇವೆ. ನನಗೇನಾದರೂ ಇದರಿಂದ ಉತ್ತರ ಸಿಕ್ಕಿಲ್ಲ ಅಂದರೆ ಈ ರೀತಿಯಾಗಿ ಮಾಡೋಣ ಎಂಬ ಆಲೋಚನೆ ಇಟ್ಟುಕೊಂಡು ನೀವು ಕರ್ತನನ್ನು ಹುಡುಕುವುದಾದರೆ ಕರ್ತನು ಖಂಡಿತವಾಗಿ ನಿಮಗೆ ಸಿಕ್ಕೋದಿಲ್ಲ. ಯಾಕೋಬನ ಜೀವಿತದಲ್ಲಿ ಏನು ಮಾಡಬೇಕೆಂಬುದಾಗಿ ತಿಳಿಯದೇ ಇರುವಾಗ ಕರ್ತನು ಆತನನ್ನು ಸಂಧಿಸಿದನು. ಕರ್ತನು ಸಂಧಿಸಿದಾಗ ಆತನನ್ನು ಬಿಟ್ಟು ಬಿಡದೆ ಹಿಡಿದುಕೊಂಡು ಗಟ್ಟಿಯಾಗಿ ಹೋರಾಡಿ ಬೇಡಿಕೊಂಡನು. ಆಗ ಅವನ ಹೆಸರು ಯಾಕೋಬ್ ಎಂಬ ಹೆಸರು ಇಸ್ರಾಯೇಲ್ ಎಂಬುದಾಗಿ ಮಾರ್ಪಟ್ಟು ಕರ್ತನಿಂದ ಆಶೀರ್ವದಿಸಲ್ಪಟ್ಟನು. ತಲೆಮಾರುಗಳು ಆಶೀರ್ವದಿಸಲ್ಪಟ್ಟಿತು. ಸಹೋದರ ಸಹೋದರಿಯರೇ, ಕರ್ತನನ್ನು ಕಣ್ಣೀರಿನಿಂದ ಹುಡುಕೋಣ, ಬಿಡದೆ ಯಥಾರ್ಥವಾಗಿ ಹುಡುಕೋಣ. ಎಷ್ಟು ಹುಡುಕಿದರೂ ಸಿಗ್ತಾ ಇಲ್ಲ ಎಂಬುದಾಗಿ ಸೋತು ಹೋಗಬೇಡಿ, ಬೇಸರಗೊಳ್ಳಬೇಡಿ. ಮನಪೂರ್ವಕವಾಗಿ ಹುಡುಕಿರಿ. ಮನಪೂರ್ವಕವಾಗಿ ಹುಡುಕುವಾಗ ಕರ್ತನು ಖಂಡಿತ ಕಾರ್ಯ ಮಾಡ್ತಾನೆ. ಕರ್ತನಿಂದ ನೀವು ಉಪಕಾರ ಹೊಂದಿದ ನಂತರವೂ ಆತನನ್ನು ಹುಡುಕುವ ಸ್ವಭಾವ ನಿಮ್ಮಲ್ಲಿ ಇರಬೇಕು. ಉಪಕಾರ ಹೊಂದಿಕೊಂಡು ದೇವರಿಂದ ದೂರ ಆಗುವಂಥದ್ದು ಅದು ಕೆಟ್ಟ ಸ್ವಭಾವಗಳಾಗಿದೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಣೀರಿನಿಂದ ನಾವು ಆತನನ್ನು ಹುಡುಕೋಣ. ದೇವರು ತಾನೇ ನಮ್ಮ ಜೀವಿತವನ್ನು ಬದಲಿಸುವ ಆತನಾಗಿದ್ದಾನೆ. ಪ್ರಾರ್ಥಿಸೋಣ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂಥ ಸುಂದರವಾದ ವಾಕ್ಯಗಳಿಗಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳುವ ಸಹೋದರ ಸಹೋದರಿಯ ಜೀವಿತವನ್ನು ಬದಲಿಸು, ಆಶೀರ್ವದಿಸು. ದೇವರೇ, ಯಾರೆಲ್ಲ ಕಣ್ಣೀರಿನಿಂದ ಮನಪೂರ್ವಕವಾಗಿ ನಿನ್ನನ್ನು ಹುಡುಕುವವರಾಗಿದ್ದಾರೋ ಅವರ ಜೀವಿತವನ್ನು ಆಶೀರ್ವದಿಸಿ ನಿನ್ನ ಕೃಪೆಯಿಂದ ಬಲದಿಂದ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ತಂದೆಯೇ. ಆಮೇನ್ ಆಮೇನ್.
ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು ಆಲ್.